ಫೆಡರಲ್ ಕರ್ನಾಟಕದ ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ. ಪ್ರಿಯ ವೀಕ್ಷಕರೇ, ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಇತ್ತೀಚೆಗೆ ಕಾಕ್ರೋಚ್ ಜನತಾ ಪಾರ್ಟಿ ಏನು ಸಿಜೆಪಿ ಅಂತ ಅಂತೀವಲ್ಲ, ಅದು ಡೆಲ್ಲಿಯಲ್ಲಿ ಜಂತರ್ ಮಂತರ್ನಲ್ಲಿ ಜೋರಾಗಿ ಪ್ರತಿಭಟನೆ ಮಾಡಿ ಕೇಂದ್ರ ಶಿಕ್ಷಣ ಸಚಿವರನ್ನೇ ಅಧಿಕಾರದಿಂದ ಇಳಿಸುವಂತೆ ಮಾಡಿತ್ತು. ಭಾರಿ ಯಶಸ್ವಿ ಆಗಿತ್ತು ಈ ವಿಚಾರದಲ್ಲಿ. ಜೆನ್ಸಿಗಳು, ಅದರಲ್ಲಿ ಚಿಕ್ಕ ಪುಟ್ಟ ಮಕ್ಕಳು, ವಿದ್ಯಾರ್ಥಿಗಳು ಜೋರಾಗಿ ವಿಡಿಯೋ ಮಾಡಿ ಅಂತೂ ಸೆಂಟ್ರಲ್ ಗೌರ್ಮೆಂಟ್ಗೆ ಈ ವಿಚಾರದಲ್ಲಿ ಬಿಸಿ ಮುಟ್ಟಿಸಿ ಶಿಕ್ಷಣ ಸಚಿವರ ರಾಜೀನಾಮೆ ಪಡೆಯಲು ಯಶಸ್ವಿಯಾಗಿತ್ತು. ವೀಕ್ಷಕರ, ಇದೇ ಹಿನ್ನೆಲೆಯಲ್ಲಿ ಇನ್ನೊಂದು ಪಾರ್ಟಿ ಉಟ್ಕೊಂಡಿದೆ. ಅದೇ ಆ ಪಾರ್ಟಿ ಇದ್ದು ವಿಚಾರನೇ ಬೇರೆ. ಅವರ ಮೇನ್ ಬೇಡಿಕೆ ಏನಂದ್ರೆ ಪೆಟ್ರೋಲ್ ಬಗ್ಗೆ. ಅಂದ್ರೆ ನಾವು ಏನೋ ಕಾರು ಬೈಕಿಗೆ ಹಾಕುವ ಪೆಟ್ರೋಲ್ ಶುದ್ಧ ಇಲ್ಲ, ಸರ್ಕಾರ ಕೊಡ್ತಿರುವಂತಹ ಈ ಪೆಟ್ರೋಲ್ ಬಹಳ ಕಳಪೆ, ಅದಕ್ಕೆ ಎಥನಾಲ್ ಮಿಕ್ಸ್ ಆಗಿದೆ. ಈ ಎಥನಾಲ್ ಮಿಕ್ಸ್ ಆಗಿರೋ ಪೆಟ್ರೋಲ್ ಇಂದ ನಮ್ಮ ವಾಹನಗಳದ್ದು ಎಂಜಿನ್ ಹಾಳಾಗ್ತಿದೆ ಅನ್ನುವಂತಹ ಒಂದು ಆಕ್ರೋಶವನ್ನ ಮುಂದಿಟ್ಕೊಂಡು ಈ ಒಂದು ಪಾರ್ಟಿಯನ್ನ ಆರಂಭಿಸಿದೆ. ಅದೇ E20 ಜನತಾ ಪಾರ್ಟಿ. E20 ಜನತಾ ಪಾರ್ಟಿ ಏನಂದ್ರೆ ಏನ್ ಗೊತ್ತಾ? E20 ಪೆಟ್ರೋಲ್ ನಮ್ಮ ಏನ್ ದೇಶದಲ್ಲಿ ಈಗ ವಾಹನಗಳಿಗೆ ಹಾಕ್ತಾ ಇದ್ದಾರೆ, ಆ ಪೆಟ್ರೋಲ್ ವಿರುದ್ಧದ ಒಂದು ಅಭಿಯಾನ. ಇದು ಸೋಷಿಯಲ್ ಮೀಡಿಯಾದಲ್ಲೇ ಎದ್ದಿರುವಂತಹ ಅಭಿಯಾನ ಬೇರೆ ಬೇರೆ ರೀತಿಯಲ್ಲಿ ರೆಸ್ಪಾಂಡ್ ಆಗ್ತಾನೆ ಇದೆ. ನಿನ್ನೆ ನೀವು ನೋಡಬಹುದು ಸೋಷಿಯಲ್ ಮೀಡಿಯಾದಲ್ಲಿ ಏನು ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಟ್ಟ ತಕ್ಷಣವೇ ಒಂದು ವಿಡಿಯೋಗಳು ಜೋರಾಗಿ ಹರಿದಾಡ್ದವು. ಅಂದ್ರೆ ನೆಕ್ಸ್ಟ್ ನಮ್ಮ ಟಾರ್ಗೆಟ್ ಸಾರಿಗೆ ಸಚಿವರಾಗಿರುವಂತಹ ನಿತಿನ್ ಗಡ್ಕರಿ ಅವರು. ಅಂದ್ರೆ E20 ಪೆಟ್ರೋಲ್ ವಿರುದ್ಧದ ನಮ್ಮ ಪ್ರತಿಭಟನೆ ಅನ್ನೋದು ಅವರ ಒಂದು ಅಭಿಪ್ರಾಯ ಮತ್ತು ಹೇಳಿಕೆ. ಅದೇ ರೀತಿ E20 ಜನತಾ ಪಾರ್ಟಿ ನುಡ್ಕೊಂಡಿದೆಯಲ್ಲ, ಅವರ ಮುಖ್ಯ ಬೇಡಿಕೆ E20 ಪೆಟ್ರೋಲ್ ವಿರುದ್ಧ ಅಲ್ಲ, ಅವರ ಬೇಡಿಕೆ ನಮಗೆ ಒಳ್ಳೆ ಪೆಟ್ರೋಲ್ ಕೂಡ ಹಾಕುವಂತ ಒಂದು ಆಯ್ಕೆ ಕೊಡಿ ಅಂತ. ಯಾಕಂದ್ರೆ ಕೇಂದ್ರ ಸರ್ಕಾರ ಒಂದು ಕಾನೂನು ಜಾರಿಗೆ ತಂದಿದೆ. ನೀವು ನರೇಂದ್ರ ಮೋದಿ ಅವರೇ, ಪ್ರಧಾನಿಯವರೇ ಈ ಒಂದು E20 ಪೆಟ್ರೋಲ್ನ ಒಂದು ಯೋಜನೆಯನ್ನ ಚಾಲನೆ ಕೊಟ್ಟಿದ್ರು ಒಂದು 2 ವರ್ಷದಿಂದ 2023ರಲ್ಲಿ. ಅದೀಗ ಸಂಪೂರ್ಣ ಜಾರಿಯಾಗಿದೆ. ನಾವು ಹಾಕೊಳ್ತಿರೋ ಪೆಟ್ರೋಲ್ ಇದೆಯಲ್ಲ, ಅದರಲ್ಲಿ 20% ಎಥನಾಲ್ ಮಿಕ್ಸ್ ಇದೆ. ಅಂದ್ರೆ E20 ಅಂದ್ರೆ ಅದೇನೆ 20% ಎಥನಾಲ್ ಇದೆ, ಉಳಿದ 80% ಪೆಟ್ರೋಲ್ ಇದೆ. ಹೀಗಾಗಿ ಇದು ದೊಡ್ಡ ಕೋಲಾಹಲಕ್ಕೆ ಕಾರಣ ಆಗಿದೆ, ಗುಲ್ಲೆ ಬೀಸಿದೆ. ಯಾಕಂದ್ರೆ ಈ ಪೆಟ್ರೋಲ್ ಹಾಕುವ ವಾಹನಗಳು ಸರಿಯಾಗಿ ಮೈಲೇಜ್ ಕೊಡೋದಿಲ್ಲ, ಈ ಪೆಟ್ರೋಲ್ ಹಾಕುವಂತಹ ವಾಹನಗಳ ಮೇಂಟೆನೆನ್ಸ್ ಜಾಸ್ತಿ ಆಗುತ್ತೆ. ಅಂದ್ರೆ ಒಂದು ಪೀರಿಯಾಡಿಕಲ್ ಸರ್ವಿಸ್ ಅಂತ ಇರುತ್ತಲ್ಲ, ಅದಕ್ಕಿಂತ ಮೊದಲೇ ಅದು ಹಾಳಾಗುತ್ತೆ. ಎಂಜಿನ್ ಒಳಗೆ ಕೆಲವು ರಬ್ಬರ್ಗಳು ಮತ್ತು ಸಾಕೆಟ್ಗಳು ಮತ್ತು ಬುಷ್ಗಳೆಲ್ಲ ಅವೆಲ್ಲ E20ಯ ಪೆಟ್ರೋಲಿನ ಪ್ರಭಾವಕ್ಕೆ ಕರಗೋಗುತ್ತೆ, ಮೇಂಟೆನೆನ್ಸ್ ವಿಪರೀತ ಬರುತ್ತೆ ಅನ್ನುವಂತಹ ಆಕ್ರೋಶ ಶುರುವಾಗಿದೆ. ನಾವು ಈಗಾಗಲೇ ನೋಡಿದಂಗೆ ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಅದಕ್ಕೆ ತಕ್ಕಂಗೆ ವಿಡಿಯೋಗಳು ಬರ್ತಾ ಇದೆ. ನನ್ನ ಟೊಯೋಟಾ ಹೊಸ ತಗೊಂಡಿದ್ದೆ, ನಮ್ದು ಅದರ ಮೈಲೇಜ್ ಕಂಪ್ಲೀಟ್ ಹೋಗಿದೆ, ಸರ್ವಿಸ್ ಸ್ಟೇಷನ್ ತಗೊಂಡು ಹೋದ್ರೆ ಅದರ ಎಂಜಿನ್ ಹೋಗಿದೆ, ಪೆಟ್ರೋಲ್ ಫಿಲ್ಟರ್ ಏನು ಬರುತ್ತಲ್ಲ, ಅಂದ್ರೆ ಜೆಟ್, ಅದು ಕಂಪ್ಲೀಟ್ ಹಾಳಾಗಿದೆ ಅನ್ನುವಂತಹ ಒಂದು ವಿಡಿಯೋಗಳು ನೋಡಿದ್ದೀವಿ. ಅದ್ರ ಜೊತೆಗೆ ಯಾವುದೋ ಐಷಾರಾಮಿ ಬೆಂಜ್ ಕಾರಿನ ಒಬ್ಬ ಮಾಲೀಕ ಅಥವಾ ಯೂಟ್ಯೂಬರ್ ಕೂಡ, ನನ್ನ ಕಾರ್ ಬರೀ 5 ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ, ಕಂಪನಿ ಕ್ಲೈಮು ಅಂತ 12 ಕಿಲೋಮೀಟರ್ ಏನಿದು ಕತೆ, ಹೈಬ್ರಿಡ್ ಎಂಜಿನ್ ಇದೆ, ಈ ರೀತಿಯ ಒಂದು ವಿಡಿಯೋಗಳೆಲ್ಲ ಮಾಡಿದ್ದಾರೆ. ಇದೇ ಒಂದು ಹಿನ್ನೆಲೆಯಲ್ಲಿ E20 ಜನತಾ ಪಾರ್ಟಿ ಉಟ್ಕೊಂಡಿರೋದು. E20 ಜನತಾ ಪಾರ್ಟಿನ ಮೇನ್ ಬೇಡಿಕೆ ಏನಂದ್ರೆ, ಈಗ ನಾವು ಹಾಕೊಳ್ಳೋ ಇನ್ನು 110 ರೂಪಾಯಿ ಕೊಟ್ಟಿರೋ ಹಾಕೊಳ್ಳೋ ಪೆಟ್ರೋಲ್ ಇದೆಯಲ್ಲ, ಅದರಲ್ಲಿ E20 ಪೆಟ್ರೋಲ್ ಆಯ್ಕೆ ಜೊತೆಗೆ ಶುದ್ಧ ಪೆಟ್ರೋಲ್ ಆಯ್ಕೆ ಕೂಡ ಕೊಡಬೇಕು ಅಂತ. ಪೆಟ್ರೋಲ್ ಹಾಕೊಳ್ಳುವಂಥದ್ದು ನಮ್ಮ ಆಯ್ಕೆ ಆಗಬೇಕು. ನೀವು ಹೇಳಿದ್ದನ್ನು ಹಾಕೊಂಡ್ರೆ ನಮ್ಮ ವಾಹನ ಕೆಡುತ್ತೆ, ನಮಗೆ ಬೇಕಾದಷ್ಟು ಮೈಲೇಜ್ ಸಿಗಲ್ಲ, ಮತ್ತು ಒಟ್ಟು ನಮ್ಮ ಜೇಬಿಗೆ ಕತ್ತರಿ ಅನ್ನುವಂತ ಒಂದು ಬೇಡಿಕೆಯನ್ನು ಇಟ್ಕೊಂಡೆ ಅವರು ಈ ಪಾರ್ಟಿಯನ್ನು ಹುಟ್ಟಾಕಿದ್ದಾರೆ. ವೀಕ್ಷಕರ, ಈಗ ನಾವು ಹೇಳ್ಬಹುದು ಅದು ಎಷ್ಟು ಪರಿಣಾಮಕಾರಿ ಆಗ್ಬಹುದಾ ಈ ಪಾರ್ಟಿ ಅಂತೇಳಿ ಗೊತ್ತಿಲ್ಲ. ಯಾಕಂದ್ರೆ ಕಾಕ್ರೋಚ್ ಜನತಾ ಪಾರ್ಟಿ ಸೋಷಿಯಲ್ ಮೀಡಿಯಾದಲ್ಲಿ ಕ್ರಿಯೇಟ್ ಆದಾಗ ಅದರ ಒಂದು ಬಸ್ ಎಷ್ಟಿತ್ತು ಅಂದ್ರೆ ಸಿಕ್ಕಾಪಟ್ಟೆ ಏರೋಗಿತ್ತು. ಅಂದ್ರೆ ಒಂದು ಜನ ಸಿಕ್ಕಾಪಟ್ಟೆ ಮಿಲಿಯನ್ ಗಟ್ಟಲೆ ಜನರು ಅದಕ್ಕೆ ಮೆಂಬರ್ ಆಗೋದಾಗ್ಲೇ, ಆಮೇಲೆ ಅದಕ್ಕೆ ಬೇರೆ ಬೇರೆ ಹಾಡುಗಳನ್ನು ಕ್ರಿಯೇಟ್ ಮಾಡಿ, ಅದಕ್ಕೆ ಸ್ಲೋಗನ್ಗಳನ್ನು ಕ್ರಿಯೇಟ್ ಮಾಡಿ ವಿಡಿಯೋ ಮಾಡಿ ಹಾಕೋದೆಲ್ಲ ಇತ್ತು. ಆದರೆ E20 ಜನತಾ ಪಾರ್ಟಿಗೆ ಆ ಮಟ್ಟಿನ ಬೆಂಬಲ ಇಲ್ಲ. ಆದರೆ ಗಡ್ಕರಿಯನ್ನ ಗುರಿಯಾಗಿಸಿಕೊಂಡು ದೊಡ್ಡ ಮಟ್ಟಿನ ಅಭಿಯಾನ ನಡೀತಿರೋದಂತ ಸುಳ್ಳಲ್ಲ. ಹಾಗಂತೇಳಿ ನಾವು ಇದರಷ್ಟೇ ನಿರಾಕರಿಸಲಿಕ್ಕೆ ಆಗಲ್ಲ. ಯಾಕಂದ್ರೆ E20 ಪೆಟ್ರೋಲ್ ಒಂದು ಟಾರ್ಗೆಟ್ ನಿತಿನ್ ಗಡ್ಕರಿ ಮತ್ತು E20 ಪೆಟ್ರೋಲ್ ಅದು ದೇಶದ ವಿಚಾರಕ್ಕೆ ಬಂದಾಗ, ನಮ್ಮ ಸುಧಾರಣೆಯ ವಿಚಾರಕ್ಕೆ ಬಂದಾಗ ಮತ್ತು ನಮ್ಮ ಪ್ರಗತಿಯ ವಿಚಾರಕ್ಕೆ ಬಂದಾಗ E20 ಪೆಟ್ರೋಲ್ ಅನಿವಾರ್ಯ ಅನ್ನುವಂಥದ್ದು ಸರ್ಕಾರದ ವಾದ. ಯಾಕಂದ್ರೆ E20 ಪೆಟ್ರೋಲ್ ಅಂದ್ರೆ 20% ಈ ಪೆಟ್ರೋಲ್ ಅನ್ನ ನಾವು ಏನಾದರೂ ಮಿಕ್ಸ್ ಮಾಡಿದ್ರೆ, ವಿದೇಶಗಳಿಂದ ನಾವು ಪೆಟ್ರೋಲ್ ತರಿಸ್ತೀವಲ್ಲ, ಕಚ್ಚಾ ಪೆಟ್ರೋಲ್, ಅದರ ಅವಲಂಬನೆ ಕಡಿಮೆ ಆಗುತ್ತೆ ಮುಂದಿನ ವರ್ಷಗಳಲ್ಲಿ. ಯಾಕಂದ್ರೆ ಫ್ಲೆಕ್ಸ್ ಫ್ಯೂಯಲ್ ಅನ್ನೋದು ಫ್ಯೂಚರ್ ಫ್ಯೂಯಲ್, ಅಂದ್ರೆ ಸಸ್ಯಜನ್ಯ ವಸ್ತುಗಳಿಂದ ತೆಗೆದಿರುವಂತಹ ಲಿಕ್ವಿಡ್ಗಳನ್ನ ಬಳಸ್ಕೊಂಡು ಅದಕ್ಕೆ ಪೆಟ್ರೋಲ್ಗೆ ಮಿಕ್ಸ್ ಮಾಡಿಕೊಂಡು ನಮ್ಮ ವಿದೇಶದ ಡಿಪೆಂಡೆನ್ಸಿ, ನೀವೇ ಗಮನಿಸಿರ್ಬೋದು, ಇರಾನ್ ಮತ್ತು ಅಮೆರಿಕ ಯುದ್ಧದ ಸಂದರ್ಭದಲ್ಲಿ ಏನು ಹಾರ್ಮುಜ್ ಜಲಸಂಧಿ ಬಂದಾಯ್ತಲ್ಲ, ಈ ಸಂದರ್ಭದಲ್ಲಿ ನಾವು ಪೆಟ್ರೋಲ್ ಮತ್ತು ಗ್ಯಾಸ್ಗೆ ಎಷ್ಟು ಕಷ್ಟಪಟ್ಟೆವು. ಈ ಡಿಪೆಂಡೆನ್ಸ್ ಅನ್ನು ಕಡಿಮೆ ಮಾಡೋದೇ ಕೇಂದ್ರ ಸರ್ಕಾರದ ಉದ್ದೇಶ. ಹಾಗಾಗಿ E20 ಜನತಾ ಪಾರ್ಟಿಯ ಏನು ಹೋರಾಟ ಇದೆಯಲ್ಲ, ಅದು ನೇರವಾಗಿ ನೀಟ್ ವಿರುದ್ಧದ ಹೋರಾಟದಷ್ಟು ಪರಿಣಾಮಕಾರಿ ಆಗೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಜನರ ಮನಸ್ಸಲ್ಲಿ ಒಂದು ಆಕ್ರೋಶ ಇರೋದಂತೂ ಖಂಡಿತ. ಆದ್ರೆ ಈ ಪಾರ್ಟಿ ಎಷ್ಟು ಸಕ್ಸಸ್ ಆಗುತ್ತೆ ಅನ್ನೋದನ್ನ ಭವಿಷ್ಯದ ದಿನಗಳಲ್ಲಿ ನೋಡ್ಬೇಕು ವೀಕ್ಷಕರೇ.
ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.